ಒಪ್ಪುವಂಥದ್ದೇ. ಆದ್ರೆ ರಾಧಿಕಾ ಗಂಡನ್ ಕಳ್ಕೊಂಡು ಆ ನೋವನ್ನ ಮರೆಯಕ್ಕಾಗದೆ ತವ್ರ ಮನೆಗೆ ಹೋಗಿದ್ದಾರೆ. ಅವ್ರು ಇಲ್ಲಿದ್ದಿದ್ರೆ ನಾನೇ ಕರ್ಕೊಬಂದು ಪೀಠದ ಮೇಲೆ ಕೂರಿಸ್ತಾ ಇದ್ದೆ. ಅವ್ರಿಲ್ಲ. ದಯವಿಟ್ಟು ನಡೆಯೋ ಶುಭ ಕಾರ್ಯಕ್ಕೆ ಅಡ್ಡ ಮಾಡ್ಬಿಡಿ. ನಿಲ್ಸಿ 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 ನಿಲ್ಸಿ. ರಾಧಿಕಾ ಅವ್ರು ಬಂದೈತಲ್ಲ, ನೀವು ಕೆಳಗೆ ಬನ್ನಿ. ಇದು ನಾನು ಕೇವಲ ಅವ್ರ ಪರವಾಗಿ ಕೂತ್ಕೊಳ್ತಾ ಇರೋದು. ಧರ್ಮಾಧಿಕಾರಿಗಳು ಸತ್ತಿಲ್ಲ, ಅವರು ಕಾಣೆ ಆಗಿದ್ದಾರೆ ಅಷ್ಟೇ. ಮುಂದೊಂದು ದಿನ ಅವರೇ ಈ ಪೀಠನ ಅಲಂಕರಿಸ್ತಾರೆ. ಅವ್ರ ಮೇಲೆ ನೀವಿಟ್ಟಿರೋ ಪ್ರೀತಿಗೆ ನಾನು ಆಭಾರಿಯಾಗಿರ್ತೀನಿ. ಹೇಳಿ, ಇವತ್ತಿನ ವಿಷಯ ಏನು? ನೋಡಿ ಅಮ್ಮೋರೆ, ಈ ವ್ಯಕ್ತಿ ನಮ್ಮನ್ನ ಸ್ಮಶಾನ ಮಾಡಿದಾನೆ. ದಯವಿಟ್ಟು
ನನಗೆ ನ್ಯಾಯ ಕೊಡಿಸಿ. ಅಪರಿಚಿತ ಅನ್ಕೊಂಡ್ ಬಂದು ನಮ್ಮ ಮನೆ ಸೇರ್ಕೊಂಡ. ಕೊನೆಗೆ ನಮ್ಮ ಮನೆಗೆ ಸೇರಿದವನು ಅನ್ನೋ ವಿಷಯ ನನಗೆ ಗೊತ್ತಾಯ್ತು. ಈಗ ಆಸ್ತಿನೆಲ್ಲ ಕಿತ್ಕೋಬೇಕು ಅಂತ ಹೊಂಚಾಗ್ತಾ ಇದ್ದಾನೆ. ನನ್ನಿಂದ ಆ ಮನೆಯವರು ಏನೇನ್ ಕಿತ್ಕೊಂಡಿದಾರೋ ಅದನ್ನ ವಾಪಸ್ ಪಡ್ಕೋತೀನಿ. ನನ್ನಿಂದ ದೂರ ಆಗಿರೋದೆಲ್ಲ ನನ್ನ ಹತ್ರ ಬರಬೇಕು. ಅಗತ್ಯಕ್ಕಿಂತ ಮನೆಯವ್ರಿಗೆ ಹತ್ರ ಆದ. ಈಗಾಗ್ಲೇ ಮನೆಯವರ ಮನಸ್ಸನ್ನ ಗೆದ್ದಾಯ್ತು. ಇನ್ ಸ್ವಲ್ಪ ಹೊತ್ತಿನಲ್ಲೇ ನನ್ನ ಮೇಲಿರೋ ಅವರ ಪ್ರೀತಿ ನಂಬಿಕೆ ಎರಡರಷ್ಟಾಗಿದೆ. ಮನೆಯವರೆಲ್ಲ ಇವನನ್ನ ತುಂಬಾ ನಂಬಿದ್ವಿ. ಮನೆಯಲ್ಲಿ ಒಡಕ್ ತಂದಿಟ್ಟ. ನೀನು ನನ್ನ ಅಂಕಿಯಲ್ಲಿದ್ರೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂದ್ರೆ ನಾನು ಹೇಳೋನಲ್ಲ, ಮಾಡಿ ತೋರಿಸೋದೇ ನನ್ನ ಪಾಲಿಸಿ. ತನ್ನ ತಪ್ಪುಗಳನ್ನ ಗೊತ್ತಾಗ್ತಿರೋ ಹಾಗೆ ನೋಡ್ಕೊಂಡ. ಮೊದಲು ಧರ್ಮಾಧಿಕಾರಿ ಪಟ್ಟ ನನ್ನ ಕೈಗೆ ಸಿಗ್ಲಿ, ಆಮೇಲೆ ನಾನು ಆಡೋ ಆಟ ನೋಡಿ ಕಣ್ಣೀರು ಹಾಕ್ಬೇಕು, ಇಲ್ಲ ಚಪ್ಪಾಳೆ ತಟ್ಟಬೇಕು. ತನ್ನ ಹುಟ್ಟಿನ ವಿಷಯದಲ್ಲಿ ನಮ್ಮ ಮನೆಯವರಿಂದ ಅನ್ಯಾಯ ಆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಡೀ ಮನೇನ ಹಾಳು ಮಾಡ್ತಾ ಇದ್ದಾನೆ. ಬೀದಿಲ್ ಬೀಳಬೇಕು ಅಂತ ಬಯಸ್ತೀನಿ. ನೀವೆಲ್ಲ ಬೀದಿಲ್ ಬಿದ್ದಾಗ ನನಗೆ ಖುಷಿ ಆಗುತ್ತೆ. ನೀವು ಮನೆ ಮಠ ಕಳ್ಕೊಂಡು ಬೀದಿಲ್ ಭಿಕ್ಷೆ ಬೇಡಬೇಕು, ಆಗ ನನಗೆ ನೆಮ್ಮದಿ ಆಗುತ್ತೆ. ಇಡೀ ಆಸ್ತಿನ ತಾನು ವಶ ಮಾಡ್ಕೋತಾ ಇದ್ದಾನೆ. ಆದ್ರೆ ಕೆಟ್ಟವನು ಅಂತ ಮನೇಲಿ ಗೊತ್ತಿಲ್ಲ ಅಮ್ಮೋರೆ. ಹೇಳಿದ್ರೆ ಮನೆಯವ್ರನ್ನೆಲ್ಲ ಕೊಂದಾಕ್ತೀನಿ ಅಂತ ಹೆದರ್ಸ್ತಾನಮ್ಮೋರೆ. ನಾನು ನಿನ್ನ ಗಂಡನನ್ನ ಸರ್ವನಾಶ ಮಾಡಬೇಕು ಅಂತ ಹೊಂಚಾಗ್ತಾ ಇದ್ದೆ. ಧರ್ಮಾಧಿಕಾರಿ ಕುಟುಂಬದವರು ತುತ್ತು ಅನ್ನಕ್ಕೂ ಗತಿ ಇಲ್ಲದೆ ಬೀದಿಯಲ್ಲಿ ನಿಂತ್ಕೋಬೇಕು. ಹಾಗೆ ಮಾಡಬೇಕು ಅನ್ನೋ ಗುರಿ ಮನಸ್ಸಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಇದಕ್ ನೀವೇನ್ ಹೇಳ್ತೀರಾ? ಇವ್ರು ಹೇಳ್ತಿರೋದು ನಿಜಾನಾ? ನನ್ನ ಹುಡ್ಸಿ ಬೀದಿ ಪಾಲ್ ಮಾಡಿರೋ ಅವ್ರನ್ನ ನಾನು ಸುಮ್ಮನೆ ಬಿಡಕ್ಕಾಗತ್ತ ಅವ್ರನ್ನ? ಆದ್ರೆ ಇಲ್ಲಿ ನ್ಯಾಯ ಸಿಗುತ್ತೆ ಅಂತ ಬಂದಿದ್ದೀನಿ. ಮನೇಲಿ ಹೇಳಿದ್ರೆ ಯಾರು ನಂಬೋದಿಲ್ಲ. ನೋಡಿ ಅಮ್ಮೋರೆ, ಇದೊಂದು ಕಾರಣಕ್ಕೆ ಇಡೀ ಕುಟುಂಬನ ಕಾಡ್ತಾ ಇರೋದು ನ್ಯಾಯನ ಹೇಳಿ? ಮಾತಿಗೂ ಗಂಡನ ಸಾಯಿಸ್ತೀನಿ, ಮನೆಯವ್ರನ್ನ ಸಾಯಿಸ್ತೀನಿ ಅಂತ ಹೇಳ್ತಾನೆ ಇರ್ತಾನೆ. ಇವರಿಂದ ಬಿಡುಗಡೆ ಕೊಡಿಸಿ. ನನ್ಗೆ ಅನ್ಯಾಯ ಆಗಿದೆ, ನ್ಯಾಯ ಬೇಕು. ಹೌದು, ನಾನು ಹೇಳ್ತಾರ ನಿಜ. ಅದಕ್ಕೆ ನಾನು ಸೇಟ್ ತಿಳ್ಸ್ಕೊಂತಾ ಇದ್ದೀನಿ. ಅನ್ಯಾಯ ಆಗಿದೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅನ್ಯಾಯವಾಗಿ ನಡ್ಕೊಳ್ಳೋದನ್ನ ಸಮಾಜ ಒಪ್ಪೋದಿಲ್ಲ. ಏಟಿಗೆ ಏಟೆ ಉತ್ತರ ಆದ್ರೆ ಮನುಷ್ಯ ಬದುಕೋದಾದ್ರೂ ಹೇಗೆ ಹೇಳಿ? ಬಿದ್ದ ಪೆಟ್ಟನ್ನ ನೆನಪು ಮಾಡಿಕೊಂಡು ಉನ್ನತಿಯತ್ತ ಸಾಗ್ಬೇಕೇ ಹೊರತು ಅವನತಿಯತ್ತ ಅಲ್ಲ ಅಲ್ವಾ? ಮನುಷ್ಯನಲ್ಲಿ ಅತ್ಯಂತ ಉತ್ತಮವಾದ ಗುಣ ಅಂದ್ರೆ ಕ್ಷಮಾಗುಣ. ಆ ಗುಣನೇ ಅವನಲ್ಲಿ ಇಲ್ಲ ಅಂದ್ರೆ ಅವನನ್ನ ಮನುಷ್ಯ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಪ್ರೀತಿನ ಹಂಚ್ತಾ ಹೋಗ್ಬೇಕೇ ವಿನಃ ದ್ವೇಷನ ಬಿತ್ತುತ್ತಾ ಹೋಗೋದು ನ್ಯಾಯ ಅಲ್ಲ. ನಿಮ್ಗೆ ಅನ್ಯಾಯ ಆಗಿದೆ, ನಾನು ಅದನ್ನ ಒಪ್ಕೋತೀನಿ. ಆದ್ರೆ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ನೀವು ನ್ಯಾಯ ಮಾರ್ಗದಲ್ಲಿ ಹೋಗಿದ್ರೆ ಇವತ್ತು ಇದೇ ಪೀಠ ನಿಮ್ಗೆ ಅಭಿನಂದಿಸ್ತಾ ಇತ್ತು.
ಹಿಂಸೆಗೆ ಹಿಂಸೆನೆ ಉತ್ತರ ಅನ್ನೋ ನಿಮ್ಮ ಈ ವಾದನ ಈ ಪೀಠ ಖಂಡಿತ ಒಪ್ಪೋದಿಲ್ಲ. ನೀವು ಮಾಡಿರೋ ತಪ್ಪಿಗೆ ನಿಮ್ಗೀಗ ಶಿಕ್ಷೆ ಕೊಡದೇ ಇದ್ರೆ ಈ ಪೀಠಕ್ಕೆ ಅವಮಾನ ಆದ ಹಾಗೆ. ಕೋರ್ಟು, ಪೊಲೀಸ್ ಸ್ಟೇಷನ್ ಅಲ್ಲಿ ನ್ಯಾಯ ತೀರ್ಮಾನ ಆಗೋ ಈ ಕಾಲದಲ್ಲಿ ಇಲ್ಲಿನ ಜನರು ಇವತ್ತಿಗೂ ಧರ್ಮಾಧಿಕಾರಿಗಳ ತೀರ್ಪಿನ ಮೇಲೆ ನಂಬಿಕೆ ಇಟ್ಟು ಬಂದಿದ್ದಾರೆ ಅಂದ್ರೆ ಇವರಿಗೆಲ್ಲ ನಿರಾಸೆ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನಿಮ್ಮ ತಪ್ಪುಗಳನ್ನ ನೀವೇ ಒಪ್ಕೊಂಡಿರೋದಕ್ಕೆ ನಿಮ್ಗೆ ಹೆಚ್ಚಿನ ಶಿಕ್ಷೆ ಕೊಡೋದಕ್ಕೆ ಈ ಪೀಠಕ್ಕೆ ಮನ್ಸು ಬರ್ತಾ ಇಲ್ಲ. ಆ ಮನೆಯಿಂದ ನಿಮ್ಗೆ ನ್ಯಾಯವಾಗಿ ಸಿಗ್ಬೇಕಾಗಿರೋದೆಲ್ಲವೂ ಸಿಗುತ್ತೆ. ಆದ್ರೆ 10 ವರ್ಷಗಳ ಕಾಲ ನೀವು ಆ ಮನೆನ ತ್ಯಜಿಸ್ಬೇಕು. ಮನೇನ ಬಿಟ್ಟು ಸಂಸ್ಥಾನದಲ್ಲಿ ಸೇವೆ ಮಾಡ್ಕೊಂಡಿರ್ಬೇಕು ಅನ್ನೋ ಶಿಕ್ಷೆನ ನಿಮಗೆ ಕೊಡ್ತಾ ಇದ್ದೀನಿ. ಒಂದ್ ವೇಳೆ ಇದನ್ನ ಕಡೆಗಣಿಸಿ ನಿಮ್ದೇ ಹಾದಿನಲ್ಲಿ ನೀವು ಮುಂದುವರೆದ್ರೆ ಈ ಊರಿಂದಾನೇ ನಿಮ್ಗೆ ಬಹಿಷ್ಕಾರ ಹಾಕ್ಬೇಕಾಗತ್ತೆ ಅನ್ನೋ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀನಿ. ಸರಿಯಾಗಿ ತೀರ್ಪು ಕೊಟ್ರಿ ತಾಯಿ. ಇವತ್ತಿಗೂ ಧರ್ಮಾಧಿಕಾರಿಗಳು ಕೊಡೋ ತೀರ್ಪಿನಲ್ಲಿ ನಂಬಿಕೆ ಇದೆ ಅನ್ನೋದಾದ್ರೆ ಇವತ್ತು ನೀವು ಕೊಟ್ಟ ತೀರ್ಪೇ ಸಾಕ್ಷಿ. ನಿಜಕ್ಕೂ ಖುಷಿ ಆಗ್ತಿದೆ ರಾಧಿಕಾ. ಆ ಸ್ಥಾನದಲ್ಲಿ ವಿಶ್ವನೇ ಕಾಣ್ತಾ ಇದ್ದ, ಅವನು ನಾನು ನಿಮ್ಮಲ್ಲಿ ಕಂಡೆ. ನೋಡಿ, ಧರ್ಮಾಧಿಕಾರಿಗಳ ಬಗ್ಗೆ ಯಾರು ಏನೇ ಹೇಳಿ ಅವರು ಬಂದೇ ಬರ್ತಾರೆ ಅನ್ನೋ ನಂಬಿಕೆನ ನೀವ್ಯಾರು ಕಳ್ಕೋಬೇಕು. ತುಂಬಾ ಯೋಚನೆ ಮಾಡ್ತೀರಾ? ಇದೆ ಏನ್ ಸಮಾಚಾರ? ಹೊಟ್ಟೆಯಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಏನ್ ಸಮಾಚಾರ ಅಂತ ಕೇಳ್ತಾ ಇದೆಯಲ್ಲ? ಅಲ್ಲ, ಅಂತದ್ದು ಏನಾಯ್ತು ಇವಾಗ ಅಂತ ಕೇಳ್ತಾ. ತೀರ್ಪು ಕೊಡಕ್ ಹೋದ್ನಲ್ಲ, ಇನ್ನೇನು ಅವನಿಗೆ ಪಟ್ಟ ಕಟ್ಬಿಡ್ತಾರೆ. ಅಮ್ಮನ ಮೇಲಿದ್ದ ಅಲ್ಪ ಸ್ವಲ್ಪ ಗೌರವ ಕೂಡ ಮಣ್ಪಾಲಾಯ್ತೀಗ. ಹೌದಾ? ಅಲ್ಲ, ಆವತ್ತು ಅವನನ್ನ ತೀರ್ಪು ಕೊಡೋದಕ್ಕೆ ಅಂತ ಕಳಿಸಿದ್ರಲ್ಲ, ಅವತ್ತೇ ಹೇಳ್ಬೋದಾಗಿತ್ತಲ್ಲ ನೀವು.
ಏನ್ ಮಾಡ್ಲಪ್ಪ ನಾನು ನನ್ನ ಬಾಯಿ ಕಟ್ಟಿದೆ. ನಿನ್ನ ಧರ್ಮಾಧಿಕಾರಿ ಮಾಡಬೇಕು ಅನ್ನೋ ಕನಸಾಗೆ ಉಳಿತಲ್ಲ ಅಂತ ಒಂದು ದುಃಖ ಒಂದ್ ಕಡೆ. ಅವ್ನು ಯಾವನೋ ಭಿಕಾರಿ ಧರ್ಮಾಧಿಕಾರಿ ಆಗ್ತಿದ್ದಾನ್ರ, ಆ ಬೇಸರ ಇನ್ನೊಂದ್ ಕಡೆ. ಏನ್ ಮಾಡ್ಲಿ? ಅವನಿಗೆ ಯಾವ ಸೀಮೆ ಧರ್ಮಾಧಿಕಾರಿಗೆ ಆದವನ ಹಣೆಯಲ್ಲೂ ಬರ್ದಿಲ್ಲ. ಅದು ನೀನು ಹಣೆಯಲ್ಲಿ ಬರ್ದಿಲ್ಲ ತಿಳ್ಕೋ. ಹೋಗೋ ಯಾವ್ದಾದ್ರು ಗ್ರಾಮ ಪಂಚಾಯತಿಯಲ್ಲಿ ಲೆಕ್ಕ ಬರೆದು ಕೂತ್ಕೋ. ಅವನು ತೀರ್ಪು ಕೊಟ್ಟಾಯ್ತು, ಇನ್ನೇನು ಪಟ್ಟ ಏರ್ಬಿಡ್ತಾನೆ. ಡ್ಯಾಡ್, ನಾನಾಗಲೇ ಹೇಳಿದ್ನಲ್ಲ, ಅವನಿಗೆ ಧರ್ಮಾಧಿಕಾರಿ ಆಗೋ ಯೋಗ ಮತ್ತೆ ಯೋಗ್ಯತೆ ಎರಡೂ ಇಲ್ಲ. ಅಲ್ಲಾಗಿದ್ದೇ ಬೇರೆ. ಏನ್ ಹೇಳ್ತಿದೀಯ ನೀನು? ಹೌದು ಡ್ಯಾಡ್, ಅಲ್ಲಿ ಶಾಂತನ ತೀರ್ಪು ಕೊಡ್ಲಿಲ್ಲ, ತೀರ್ಪು ಕೊಟ್ಟವರೇ ಬೇರೆ. ಏನು? ಶಾಂತನು ತೀರ್ಪು ಕೊಟ್ಟಿಲ್ವಾ? ಇನ್ಯಾರು ಕೊಟ್ಟಿದ್ದು? ರಾಧಿಕಾ. ಹೋಗ ಸುಮ್ಮನೆ ತಮಾಷೆ ಮಾಡಬೇಡ. ಅವಳು ಹೋಗಿ ಅಲ್ಲಿ ಕೂತ್ಕೊಂಡು ತೀರ್ಪು ಕೊಡೋದ? ಎಲ್ಲೋ ನಿನ್ನ ಭ್ರಾಂತ್ ಅಷ್ಟೇ. ಡ್ಯಾಡ್, ಭ್ರಾಂತು ಅಲ್ಲ, ನಾನು ಹೇಳ್ತಿರೋದು ನಿಜ. ಶಾಂತನು ಜಾಗದಲ್ಲಿ ರಾಧಿಕಾ ಕೂತ್ಕೊಂಡು ತೀರ್ಪು ಕೊಟ್ಟಿರೋದು. ಈ ವಿಷಯದಲ್ಲಿ ನೀನು ತಮಾಷೆ ಮಾಡಕ್ ಹೋಗ್ಬೇಡ. ನೀನ್ ಹೇಳೋದೇ ನಿಜ ಆಗಿದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಈಗಲೇ ಹೇಳ್ತಾ ಇದ್ದೀನಿ. ನಾನು ಯಾಕೆ ತಮಾಷೆ ಮಾಡ್ಲಿ ಡ್ಯಾಡ್? ನಾನು ಹೇಳ್ತಿರೋದು ನಿಜ. ಮನೆಯಲ್ಲಿ ಈ ವಿಷಯ ಗೊತ್ತಾಗಿದೆ. ಮುಂದೇನಾಗುತ್ತೋ ಯಾರಿಗ್ ಗೊತ್ತು? ಏನಾಗುತ್ತೆ? ಆ ಪೂಜಾರಿಯ ಮಗಳನ್ನ ಮನೆಯಿಂದ ಹೊರಗಡೆ ಹಾಕೋದಷ್ಟೇ ಬಾಕಿ. ಅವಳು ಅಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯನಾ? ಇಂಪಾಸಿಬಲ್. ಇಲ್ಲ, ನಾನ್ ಸುಮ್ಮನೆ ಇರೋದಿಲ್ಲ. ಅವಳು ಮನೆಗೆ ಬರ್ಲಿ. ಇದೆ ಅವಳು ಮಾರಿ ಹಬ್ಬ. ನೋಡೋಣ ಡ್ಯಾಡ್. ಅವಳಿಗೆ ಏನು ಅಧಿಕಾರ ಇದೆ ಅಂತ ಹೀಗೆ ಮಾಡಿದ್ಲ ಅವಳು? ಆ ಪೀಠದ ಘನತೆ ಗೌರವದ ಬಗ್ಗೆ ಅವಳಿಗೇನು ಗೊತ್ತಿದೆ? ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರ್ತು ಅನ್ನೋ ಹಾಗೆ ಈ ಮನೆ ಸೊಸೆ ಆಗಿರೋದಕ್ಕೆ ಮಾತ್ರ ಅವಳಿಗೆ ಗೌರವ ಸಿಗ್ತಾ ಇರೋದು. ಇಲ್ಲ ಅಂದ್ರೆ ಅವಳು ಆ ಬಡ ಶಾಸ್ತ್ರಿ ಮಗಳಷ್ಟೇ. ಡ್ಯಾಡ್, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ? ರಾಧಿಕಾ ಬರ್ಲಿರಿ, ಅವಳು ಯಾಕೆ ಹಿಂಗ್ ಮಾಡ್ಲು ಅಂತ ಕೇಳೋಣ. ಇದ್ರಲ್ಲಿ ಕೇಳೋದೇನಿದೆ ಪ್ರದೀಪ್? ಯಾವತ್ತೂ ಇಂಥ ತಪ್ಪು ನಡೆದಿರ್ಲಿಲ್ಲ. ವಿಶ್ವ ಹೆಂಡತಿ ಅದ್ ಮಾತ್ರಕ್ಕೆ ಪೀಠದ ಮೇಲೆ ಕೂರೋ ಯೋಗ್ಯತೆ ಅವಳಿಗೇನಿದೆ ಅಂತ? ಅಮ್ಮ, ಮೊದಲು ರಾಧಿಕಾ ಮನೆಗೆ ಬರಲಿ, ಏನು ಅಂತ ಅವಳನ್ನೇ ಕೇಳೋಣ. ವಿಷಯ ಗೊತ್ತಿಲ್ಲದೆ ಸುಮ್ಮನೆ ಅವಳನ್ನ ದೂಷಣೆ ಮಾಡಬಾರ್ದು. ಯಾಕೆ ದೂಷಣೆ ಮಾಡಬಾರ್ದು? ರಾಧಿಕಾ ಹೀಗ್ ಮಾಡ್ತಾಳೆ ಅಂತ ನಾವ್ ಯಾರಾದ್ರೂ ಅನ್ಕೊಂಡಿದ್ವಾ? ರಾಧಿಕಾ ಬಂದ್ಲು. ನಿಂತ್ಕೋ. ಏನು ಮಾಡಿ ಬಂದಿದ್ಯಾ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ಆ ಪೀಠದ ಮೇಲೆ ಕೂತ್ಕೊಂಡು ನ್ಯಾಯ ಹೇಳೋ ಅಧಿಕಾರ ನಿನಗೆ ಯಾರು ಕೊಟ್ಟಿದ್ದು? ಯಾರು ಕೊಟ್ಟಿದ್ದು? ನಾನ್ ಯಾವ ತಪ್ಪನ್ನು ಮಾಡಿಲ್ಲ ಮಾವ. ಧರ್ಮಾಧಿಕಾರಿಗಳ ಹೆಂಡತಿಯಾಗಿ ಯಾವ ಕೆಲಸ ಮಾಡ್ಬೇಕಾಗಿತ್ತು ಅದನ್ನೇ ಮಾಡಿ ಬಂದಿದ್ದೀನಿ. ನೋಡಿದ್ರ ಇವಳು ಅಹಂಕಾರದ ಮಾತನ್ನ? ಮುಂಚೆ ನಮ್ಮ ರಾಧಿಕಾ ಹೀಗಿರ್ಲಿಲ್ಲ. ಈಗೇನಾಗಿದೆ ಅವಳಿಗೆ? ಯಾಕೆ ಹೀಗಾಡ್ತಾ ಇದ್ದಾಳೆ? ನಮಗ್ ಗೊತ್ತಿಲ್ಲದೆ ಏನಾದ್ರೂ ಮಸ್ಲತ್ ಮಾಡ್ತಾ ಇದೆಯಾ ನೀನು? ಹೇಳು. ಡ್ಯಾಡ್, ಕೂಲಾಗಿರಿ. ಪಾಪ ರಾಧಿಕಾ ಯಾವ ಕಾರಣಕ್ಕೆ ಹೀಗೆ ಮಾಡಿದ್ಲು ಅಂತ ಕೇಳಿದ್ರೆ ಹೇಳ್ತಾಳೆ. ಅದನ್ನ ಬಿಟ್ಟು ಈ ರೀತಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಬೈತಾ ಇದ್ರೆ ಅವಳಿಗೆ ಉತ್ತರ ಕೊಡೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಹೇಳ ರಾಧಿಕಾ. ಹಾಗಲ್ಲ ಪ್ರದೀಪ, ನಾಳೆ ಜನ ಏನ್ ಅನ್ಕೊಳ್ಳಲ್ಲ ಹೇಳು. ಅದಕ್ಕೆ ಕೋಪದಲ್ಲಿ ಸ್ವಲ್ಪ ಮಾತಾಡಿದೆ ಅಷ್ಟೇ. ನೋಡಮ್ಮ ರಾಧಿಕಾ,
ನನಗೆ ಈ ಮನೆ ಬಗ್ಗೆ ಪ್ರೀತಿ ಇದೆ, ಕಾಳಜಿ ಇದೆ. ನೀನು ತೀರ್ಪು ಕೊಟ್ಟಿರೋದ್ರ ಬಗ್ಗೆ ನನಗೇನು ಬೇಜಾರಲ್ಲ. ಆದ್ರೆ ನಾಳೆ ಜನ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಧರ್ಮಾಧಿಕಾರಿ ಮನೆ ಗಂಡು ದಿಕ್ಕಿಲ್ಲ, ಅದಕ್ಕೆ ರಾಧಿಕಾನ್ ಕಳಿಸಿದ್ರು ಅಂತ ಹೇಳ್ತಾರೆ. ಏನ್ ಹೇಳ್ತೀಯ? ಸರಿ, ನೀನು ಹೋಗು ಹೋಗು. ಇಲ್ಲ, ಈ ವಿಷಯನ ಹೀಗೆ ಸುಮ್ಮನೆ ಬಿಡೋಕ್ ಆಗಲ್ಲ. ಏನ್ ರಾಧಿಕಾ ಇದು? ಎಲ್ರು ನಿನ್ ಮಾತನ್ನ ಕೇಳ್ತಾರೆ ಅಂತ ನೀನ್ ಹೀಗ್ ಮಾಡ್ತಾ ಇದೀಯಾ? ಹೇಳೋ, ಸಂಪ್ರದಾಯನ ಮುರಿ ಅಂತ ನಿನಗೆ ಯಾರು ಹೇಳಿದ್ದು? ಈ ತಪ್ಪು ಅಂತ ನಿನಗೆ ಅನ್ಸಲ್ವಾ? ತಪ್ಪಲ್ಲ ಅತ್ತೆ. ಶಾಂತನು ಅಂತ ರಾಕ್ಷಸ ತೀರ್ಪು ಕೊಟ್ಟಿದ್ರೆ ಅದು ತಪ್ಪಾಗಿರೋದು. ಅದಕ್ಕೆ ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ಅಲ್ಲ, ಶಾಂತನು ಬಗ್ಗೆ ಮಾತಾಡೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗೆ ಬರುತ್ತೆ ಹೇಳು? ನೀನೇ ಯೋಚನೆ ಮಾಡು. ಶಾಂತನು ಈ ಮನೆಗೋಸ್ಕರ ಏನೇನೆಲ್ಲ ಕಷ್ಟಪಟ್ಟಿದ್ದಾರೆ. ಅವನ ಬಗ್ಗೆ ಹೀಗೆಲ್ಲ ಮಾತಾಡೋದು ತಪ್ಪಾಗತ್ತಮ್ಮ. ಇವ್ರು ಯಾವಾಗ್ಲೂ ಹೀಗೆ ವಿವೇಕ್. ಯಾವಾಗ ನೋಡಿದ್ರು ಶಾಂತನ ಬಗ್ಗೆ ಚುಚ್ಚು ಮಾತಾಡ್ತಾನೆ ಇರ್ತಾಳೆ. ರಾಧಿಕಾ, ಶಾಂತನು ನಿನಗೆ, ವಿಶುಗೆ, ಈ ಮನೆಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದಾನೆ, ಸ್ವಲ್ಪ ನೆನಪು ಮಾಡ್ಕೋ. ನಿಮ್ಗಳ ಕಣ್ಣಿಗೆ ಇವತ್ತು ಸತ್ಯ ಕಾಣಿಸ್ತಿಲ್ಲ ಅತ್ತೆ. ಮುಂದೊಂದಿನ ಗೊತ್ತಾಗತ್ತೆ ಅವನು ಎಂಥವನು ಅಂತ. ರಾಧಿಕಾ, ಬಾಯ್ ಮುಚ್ಚು. ಸರಿ